ತುಪ್ಪನ ಬಳಸ್ಕೊಂಡು ಹೇರ್ನ ಡ್ರೈ ಅಂಡ್ ಫ್ರೀಸ್ ಇಂದ ಈ ತರ ಶೈನಿ ಹೇಗ್ ಮಾಡೋದು ಅಂತ ತೋರಿಸ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಬೇಕಾಗಿರೋದು ತುಪ್ಪ, ಕೊಬ್ಬರಿ ಎಣ್ಣೆ, ಔಡ್ಲೆಣ್ಣೆ, ಆಲಿವ್ ಆಯಿಲ್ ಇಲ್ಲಾಂದ್ರೆ ಬಾದಾಮಿ ಎಣ್ಣೆ, ಕರಿಬೇವು, ಕಾಳು, ಜೊತೆಗೆ ಇಂಪಾರ್ಟೆಂಟ್ ರೋಸ್ಮೆರಿ. ಇದು ನಿಮ್ಗೆ ಅಮೆಝಾನ್ ಅಲ್ಲಿ ಆರಾಮ್ಸೆ ಸಿಗುತ್ತೆ. ದಾಸವಾಳ ಎಲೆ ಅಥವಾ ಪೌಡರ್ ಇದ್ರೇನು ಓಕೆ. ನನಗೆ ಆಮ್ಲಕಾಯಿ ಇಲ್ಲ, ಸೊ ಆಮ್ಲ ಪೌಡರ್ ತಗೊಂಡಿದ್ದೀನಿ. ಹೀಗೆ ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆ, ಆಲಿವ್ ಆಯಿಲ್ ಅಥವಾ ಬಾದಾಮಿ ಎಣ್ಣೆನ ಹಾಕೊಂಡು ಗ್ಯಾಸ್ ಮೇಲೆ ಅತಿ ಸಣ್ಣ ಉರಿಯಲ್ಲಿ ಇಡಿ. ಇದೆಲ್ಲ ಆಯಿಲ್ ಇದೆಲ್ಲ ಅದು ಮೆಲ್ಟ್ ಆಗಬೇಕು. ಅದು ಕರ್ಗಿದ ಮೇಲೆ ರೋಸ್ಮೆರಿ, ಕರಿಬೇವು, ಮೇಥಿ ಸೀಡ್, ನಿಮ್ ಕಲೋಂಜಿ ಸಿಕ್ಕರೆ ಅದನ್ನು ಹಾಕಿ, ದಾಸವಾಳ ಎಲೆ ಅಥವಾ ಆಮ್ಲಕಾಯಿ ಯೂಸ್ ಮಾಡೋದಿದ್ರೆ ಈಗಲೇ ಹಾಕೊಂಡು 15 ನಿಮಿಷಗಳ ಕಾಲ ಅದನ್ನ ಕುದಿಯೋಕ್ ಬಿಡ್ಬೇಕು. ಪೌಡರ್ ಯೂಸ್ ಮಾಡ್ತಾ ಇದ್ರೆ ಲಾಸ್ಟ್ 5 ನಿಮಿಷ ಹಾಕಿ ಅದನ್ನ ಕುದಿಯೋಕ್ ಬಿಡಿ. ಗ್ಯಾಸ್ ಆಫ್ ಮಾಡಿ ಎಲ್ಲ ತಣ್ಣಗಾದ್ಮೇಲೆ ಲಾಸ್ಟ್ಗೆ ನೀವು ಔಡ್ಲೆಣ್ಣೆ ಅಥವಾ ಕಾಸ್ಟರ್ ಆಯಿಲ್ ಅಂತ ಏನಂತೀವಿ ಅದನ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಥಿಕ್ ಆಗಿರೋದ್ರಿಂದ ಮುಂಚೆ ಹಾಕಿದ್ರೆ ಹರ್ಬ್ಸ್ ಏನ್ ಹಾಕಿದೀವಿ ಅದೆಲ್ಲ ಸರಿಯಾಗಿ ಇನ್ಫ್ಯೂಸ್ ಆಗಲ್ಲ. ಪ್ಲಸ್ ಅದನ್ನ ತುಂಬಾ ಹೀಟ್ ಮಾಡಿದ್ರೆ ಅದ್ರ ಬೆನಿಫಿಟ್ಸ್ ಕೂಡ ಸಿಗಲ್ಲ. ಅದಕ್ಕೆ ಯಾವಾಗ್ಲೂ ಎಂಡಲ್ಲಿ ಆಡ್ ಮಾಡಿ. ಈ ಎಣ್ಣೆನ ಶೋಧಿಸಿಟ್ಕೋಬೇಕು. ಈಗ ಇಂಪಾರ್ಟೆಂಟ್ ತುಪ್ಪ ಹೇಗೆ ಯೂಸ್ ಮಾಡೋದು ಅಂತ. 1 ಟೇಬಲ್ ತುಪ್ಪನ ನಾನಿಲ್ಲಿ ಕರ್ಕಿಸಿಟ್ಕೊಂಡಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಆಫ್ ಇನ್ಫ್ಯೂಸ್ಡ್ ಆಯಿಲ್ ಹಾಕಿದ್ದೀನಿ. ಈ ರೇಷಿಯೋ ನನ್ನ ಹೇರ್ಗೆ ವರ್ಕ್ ಆಗುತ್ತೆ. ನಿಮ್ ಹೇರ್ ಲಾಂಗ್ ಇದ್ರೆ ಅದನ್ನ ಡಬಲ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಶಾಂಪೂಯಿಂದ ವಾಶ್ ಮಾಡಿ. ನನ್ನ ಫೇವ್ರೆಟ್ ಪ್ರಾಡಕ್ಟ್ಸ್ ಇದು ಡೆಫಿನೆಟ್ಲಿ ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ಕಂಡೀಷ್ನರ್ನ ನೀವು ಮಿಡ್ ಲೆಂತಿಗೆ ಅಪ್ಲೈ ಮಾಡಬೇಕು. ಆಮೇಲೆ ಹೇರ್ ಮಾಸ್ಕ್ ಈಸ್ ರಿಯಲಿ ಇಂಪಾರ್ಟೆಂಟ್. ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್. ಇದನ್ನ ಥ್ರೂ ಔಟ್ ದ ಲೆಂತ್ಗೆಲ್ಲ ಹಾಕೊಂಡು 5 ಮಿನಿಟ್ಸ್ ಬಿಟ್ಟು ವಾಶ್ ಮಾಡ್ಕೊಂಡ್ರೆ ಆಯ್ತು. ಲಿವ್ ಇನ್ ಕಂಡೀಷ್ನರ್ ಆಪ್ಷನಲ್, ಬಟ್ ನಾನು ಈಗ ಯೂಸ್ ಮಾಡ್ತಾ ಇರೋದು ಹೀಟ್ ಪ್ರೊಟೆಕ್ಷನ್ ಆಡ್ ಮಾಡುತ್ತೆ. ಅಂಡ್ ಇದು ಸಿರಮ್ ಕೂಡ ಆಪ್ಷನಲ್. ವೈಟ್ ಕೋಮ್ ತಗೊಂಡು ಈ ತರ ಬಾಚ್ಕೊಂಡು ನೀವು ಏರ್ ಡ್ರೈ ಮಾಡ್ಬೋದು. ಬಟ್ ನಮಗೆ ಇಲ್ಲಿ ಸ್ನೋ ಆಗ್ತಿರೋದ್ರಿಂದ ನಾನು ಸಂಜೆ ತಲೆಸ್ನಾನ ಮಾಡಿದೆ, ಸೊ ನನಗೆ ಹೇರ್ ಡ್ರೈ ಮಾಡಲೇಬೇಕಾಗಿತ್ತು. ಅದಕ್ಕೆ ಇದು ಹೊಸ T3 ಹೇರ್ ಬ್ರಷ್ ತಗೊಂಡಿದ್ದೀನಿ. ಇದನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದು ಜಸ್ಟ್ ಲೈಕ್ ಕೋಮ್ ತರ ಯೂಸ್ ಮಾಡ್ಬೋದು. ಇದು ಹೇರ್ನ ಸ್ಟ್ರೇಟ್ ಮಾಡೋದ್ರ ಜೊತೆಗೆ ಡ್ರೈ ಕೂಡ ಮಾಡುತ್ತೆ. ಇದು ಕೂಡ ಸ್ಪಾನ್ಸರ್ಡ್ ವಿಡಿಯೋ ಅಲ್ವೇ ಅಲ್ಲ. ನನ್ಗೆ ಜೆನ್ಯೂನ್ಲಿ ಇಷ್ಟ ಆಗ್ತಿದೆ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಹೀಟ್ ಆಡ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಹೀಟ್ ಪ್ರೊಟೆಕ್ಟೆಂಟ್ ನ ಬಳಸಿ, ಇಲ್ಲಾಂದ್ರೆ ಕೂದಲು ಡ್ಯಾಮೇಜ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ. ಜೊತೆಗೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಾನ್ ತೋರಿಸಿರೋ ಘೀ ಮತ್ತೆ ಇನ್ಫ್ಯೂಸ್ಡ್ ಆಯಿಲ್ ನ ನೀವು ರೆಗ್ಯುಲರ್ ಆಗಿ ಫಾರ್ 3 to 4 ಮಂತ್ಸ್ ಯೂಸ್ ಮಾಡಿ. ಯು ವಿಲ್ ಸಿ ದ ಡಿಫರೆನ್ಸ್. ಈ ವಿಡಿಯೋ ಇಷ್ಟ ಆದ್ರೆ ಥಮ್ಸ್ ಅಪ್ ಮಾಡಿ. ಯೂಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಮೋರ್ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ.